ವಿರಾಮದ ನಂತರ ಸ್ವಾಗತ. ಗುಡಿ ಒಳಗೆ ಹಂದಿ ಬಂದು ಮಲ್ಕೊಂಡವು. ಪೂಜಾರಿ ಪೂಜಾ ಮಾಡಕ್ಕೆ ಬಂದ. ಗುಡಿ ಬಾಗ್ಲ ದಾಟ್ ಹಿಂಗೆ ಬರೋದ್ರಾಗ ಅಂದ್ರೆ ಗುಡಿ ತುಂಬ ಹಂದಿ ಮುಂದೆ. ಹಂದಿನ ಕೇಳಿದವ, ಯಾಕ್ರಿಪ್ಪ ಎಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದು ಮಲ್ಕೊಂಡಿರಿ ಅಂತ ಹೇಳಿ. ನೋಡ್ರಿ ಪೂಜಾರಪ್ಪನಾರ, ನಿಮ್ಮ ಮಂದಿಯೆಲ್ಲ ನಾವು ಇರೋ ಜಗದಾಗ ಬಂದು ಮಲ್ಕೊಂಡಾರ, ಹೀಗಾಗಿ ನಾವು ಇಲ್ಲಿ ಬಂದು ಮಲ್ಕೊಂಡೇವು ಅಂತ ಹೇಳಿದ್ವು ಹಂದಿ. ಹಿಂಗೆ ಎಲ್ಲಿ ಬೇಕಾದಲ್ಲಿ ಹಾಸ್ಯ ಇರ್ತದೆ. ನೀವು ಬೆಂಗಳೂರು ಸಿಟಿಗೆ ಹೋಗ್ರಿ, ನೀವು ಅಲ್ಲಿ ಒಬ್ಬರು ಮನೆಗೆ ಹೋಗ್ಬೇಕಾದಾಗ ಒಂದು ದೊಡ್ಡ ಬೋರ್ಡ್ ಬರ್ತಿದ್ರು. ಅಲ್ಲಿ ಗೇಟಿಗೆ ಒಂದು ದೊಡ್ಡ ಬೋರ್ಡ್ ಬರ್ದ, ನಾಯಿ ಇದೆ ಎಚ್ಚರಿಕೆ. ನಾ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಆ ಬೋರ್ಡ್ ನೋಡಿ ದೊಡ್ಡ ನಾಯಿ ಚಿತ್ರ ತೆಗ್ದಾರ. ಈ ಬೋರ್ಡ ಹಿಂಗೈತೆ ಅಂದ್ರೆ ನಾಯಿ ಹೆಂಗೆ ಇರ್ಬೇಕು ಇದು ಅಂತ ನನಗೆ ವಿಚಾರ. ಒಳಗೆ ಹೋಗೋಕ್ಕಾಗವಲ್ಲ ನನಗೆ. ಒಂದು ಸಣ್ಣ ಕಿಂಡ್ಯಾಗಿಂದ ಒಂದು ನಾಯಿ ಹೋತ್ರಿಪ್ಪ. ನಾಯಿ ಹೋತು ಹೇಳ್ತಾರೆ, ಎಂಥ ನಾಯಿ ತಂತಿರೋದು, ಬಾಲಾನ ಅಡಿಗಾಡ್ಸಕ್ಕೆ ಬರುವಲ್ದು. ಒದರ್ತತಿ, ಹಿಂದೂ ಸೌಂಡ್ ಇಲ್ಲ, ಮುಂದೂ ಸೌಂಡ್ ಇಲ್ಲ. ಅದು ಒಳಗೆ ಹೋತು. ನನಗೇನು ತಿಳಿತು, ಈ ನಾಯಿ ಆ ನಾಯಿ ಕಡೆ ಸಿಕ್ಕರೆ ಏನು ಹಾಕಿತು, ಸತ್ತ ಹೋಗತ್ತಿದ್ದನ್ಯ. ಆಮೇಲೆ ಒಬ್ಬರು ಅಂಕಲ್ ಬಂದರು, ಪಟ್ನ ಗೇಟ್ ತೆಗೆದು ಒಳಗೆ ಹೋದ್ರು. ಅವ್ರು ಹಿಂದಿಂದ ವಾದ್ಯ ಹೋಗಿ ಹಿಂಗೆ ಹುಡುಕ್ಯಾಡ್ಕೊತಾನೆ ವಾದ್ಯ. ಅವರು ಅಂಟಿಯಾರು ಅಂದರು, ಏನು ಹುಡುಕ್ಯಾಡಕತ್ತೀರಿ ಅಂದರು. ಅಲ್ಲ, ಹೊರಗೆ ಬೋರ್ಡ್ ಹಾಕಿರಲ್ಲ 10 ಫೂಟ್ ಗೇಟಿನ ಮೇಲೆ ನಾಯಿ ಇದೆ ಎಚ್ಚರಿಕೆ ಅಂಥೇಳಿ. ಆ ನಾಯರ ಎಂಥದೈತಿ ನೋಡ್ಬೇಕಂತ ಮಾಡೇನ್ರಿ. ಅದು ಎಲ್ಲಿ ಐತಿ ಅಂತ. ಈಗ ಬಂತಲ್ರಿ ಇದರಿ ಅಂದರು. ಅಲ್ರಿ ಇಂಥ ಸೊಳ್ಪ್ಯಾನಂತ ನಾಯಿಗೆ ಅಂಥ ದೊಡ್ಡ ಬೋರ್ಡ್ ಯಾಕೆ ಹಾಕಿರಿ ಅಂದೆನ. ಇದು ಕಡದು ಗಿಡದಿತ್ತಂತ ಎಚ್ಚರಿಕೆ ಅಲ್ರಿ, ಇದು ತುಳಿದು ಕೊಂದು ಗಿಂದಿರಿ ಅಂಥೇಳಿ ಎಚ್ಚರಿಕೆ, ಅದಕ್ಕೆ ಆ ಬೋರ್ಡ್ ಹಾಕ್ಯವ್ರಿ ಅಂದರು. ಹಿಂಗೆ ಹಾಸ್ಯ ಇಂಥಲ್ಲೇ ಇರ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಸಾಕಷ್ಟು ಕಡೆ ಹಾಸ್ಯ ಇರ್ತದೆ. ನಾಯಿ ಶಕ ಅಂತ ಹೇಳಿದ್ನಲ್ಲ, ಒಟ್ಟ ನಾಯಿ ಶಕ ಬರ್ರಿ. ಒಟ್ಟ ನಮಗೆ ಎಲ್ಲಿ ಹೋದ್ರೆ ನಾಯಿದು ಸುರ್ಣ ನಮಗದು. ಒಂದು ಸರಿ ಏನಾಯ್ತು, ನಮ್ಮ ಕಡೆ ಮನೆ ಸರು ಒಂದು ಕವನ ಬರೆದಿದ್ರು. ಕವನದ ಶೀರ್ಷಿಕೆ ನಾಯಿ. ಅದನ್ನು ಓದ್ರಿ ಅಂತಂದ್ರೆ ನನಗೆ ಎಲ್ಲಿದ್ದು ಬಿಡ್ರಿ, ನಮ್ಗೆ ಓದಾಕೆ ಬರೋದು, ಸುಳ ನೋಡೋದು ಪಡೋದು ಎಲ್ಲಿ ಕೆಲಸ ಆಗೋದಿಲ್ಲ ಅಂದೆ. ನಾ ಹಿಂಗೆ ಕೈಯಾಗ ಬರೋದು ಹಿಡಿದಿರ್ತೀನಿ, ನೀವು ಅಷ್ಟನ್ನು ನೋಡಿ ಹಂಗೆ ಹೇಳಿಬಿಡ್ರಿ ಅಂದರು. ಹ್ಞೂ ಅಂತಂದೆ. ಅವ್ರು ಹಿಂಗೆ ಕೈಯಾಗ ಹಿಡ್ಕೊಂಡು ನಿಂತಿದ್ರು ಬಾಜುಕ ಸ್ಟೇಜ್ ಹಂತ್ರ. ಅದನ್ನು ನೋಡಿದವನ ಅಂದ್ರೆ, ಕವನದ ಶೀರ್ಷಿಕೆ ನಾಯಿ ಅಷ್ಟಂದೆ. ಇದ್ರಿಗೆ ಕುಂತವ್ರು ಬೊಗಳಂದ್ರೆ, ಕವನದ ಶೀರ್ಷಿಕೆ ನಾಯಿ. ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ, ಸಾಕಿದ್ದಳೊಂದು ನಾಯಿ. ಇಷ್ಟಂದು ಹೊಳ್ಳಿ ನೋಡ್ತಾನೆ, ಇಲ್ಲೇ ಇಲ್ಲ ಅವರಲ್ಲಿ ಯಾರೋ ಚಾ ಕೂಡ ಕರ್ಕೊಂಡು ಹೋಗ್ಬಿಟ್ಟಾರ. ನಮಗೆ ಸಮಸ್ಯೆ ಬಂತು, ಅರ್ಧಾರ ಮಾಡೇನಿ, ಇನ್ನು ಬಿಟ್ಟರೆ ಅಸಹ್ಯ ಆಕತಿ. ಇನ್ನೇನು ಮಾಡೋದು, ಅದನ್ನು ಒಂದು ಸ್ವಲ್ಪ ಕಂಟಿನ್ಯೂ ಮಾಡೋಣ, ಅಷ್ಟರೊಳಗೆ ಬಂದ್ರೆ ಬರ್ಬೋದು ಅಂಥೇಳಿ. ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ. ಒಂದೇ ಟ್ಯೂನ್ಯಾಗ ಹೇಳಿದ್ರೆ ಬೇಸರ ಆಗಿದ್ದಿತ್ತು ಅಂಥೇಳಿ ಮತ್ತೆ ಬೇರೆ ಟ್ಯೂನ್ ಶುರು ಮಾಡಿದೆ. ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ. ವಾವ 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 ಅಂದರು. ಮತ್ತು ನಮ್ಮ ಶುರು, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ. ವಾವ ವಾವ ಅಂದರು. ಮೂರನೇ ಸರಿ ಮತ್ತೆ ಶುರು ಮಾಡಿದೆ, ನಮ್ಮ ತಾಯಿ ಸಾಕಿದ್ದಳೊಂದು ನಾಯಿ. ಇಷ್ಟು ಅಂದಿದ್ನಿ, ಇದ್ರಿಗೆ ಕುಂತವ್ರು ವಾವ್ 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 ಶುರು ಮಾಡಿದ್ರು. ಮತ್ತೆ ಶುರು ಮಾಡಿದೆ, ನಮ್ಮ ತಾಯಿ ಸಾಕಿದ್ದಳೊಂದು. ಇಷ್ಟ ಅಂದಿದ್ದೆ, ಪೂರ ಅಂದಿದ್ದಿಲ್ಲ. ಹಿಂದೊಬ್ಬ ಕಲ್ತ್ಕೊಂಡು ಎದ್ದು ನಿಂತ. ನಿಮ್ಮ ತಾಯಿ ಸಾಕೋಳಕ ಅದನ್ನು ತಂದು ಸ್ಟೇಜ್ ಮೇಲೆ ಹಾಕಿಬಿಟ್ಟಾಳಕ್ಕೆ. ಹಿಂಗೆ ಎಲ್ಲಿ ಬೇಕಾದಲ್ಲಿ ಹಾಸ್ಯ ಇರ್ತದೆ. ಸಿದ್ಲಿಂಗ ಒಟ್ಟು ಯಾವ ಹುಡುಗಿಯಾರಿಗೂ ಏನು ಅಂತಿದ್ದಿಲ್ಲ ರೀ. ಅವನು ಒಟ್ಟು ಕಾಲೇಜ್ಗೆ ಹೋಗೋ ಮುಂದೆ ಹುಡುಗಿಯಾರು ಒಂದು 10-15 ಹುಡುಗಿಯಾರು ಮುಂದೆ ಹೋಗ್ಬೇಕು. ಇವು ಹಿಂದಿಂದ ಹೋದವನ ಅಂದ್ರೆ, ಜಲಕ ದಿಕ್ಕಲಾಜ ಜಲಕ ದಿಕ್ಕಲಾಜ ಹಿಂಗೆ ನಾವು ಗಪ್ಪ ಆಗಿಬಿಡವ ಅಷ್ಟೇ. ಹಿಂಗೆ 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು, 4 ದಿನ ಹೋತು, 15 ದಿನ ಹೋತು, 1 ತಿಂಗಳು ಹೋದ ಕುಳೆ ಅಂದ್ರೆ ಒಂದು ಹುಡುಗಿ ಏನು ಮಾಡಿದ್ಲು, ಅವ್ರ ಅವನ ಮುಂದೆ ಹೋಗಿ ಹೇಳ್ಬಿಟ್ಟಾಳಾಕಿ, ಮಮ್ಮಿ ಮತ್ತು ನಮ್ಮ ಕಾಲೇಜ್ನಾಗ ಸಿದ್ಲಿಂಗ ನಮ್ಮನ್ನು ನೋಡಿದ ಕುಳೆ ಜಲಕ ದಿಕ್ಕಲಾಜ ಅಂತಾನ. ಅವ್ರವು ಹೇಳ್ಯಾಳ, ಇವತ್ತು ಸಂಜೆಗೆ ಮನೆಗೆ ಕರ್ಕೊಂಬ ಅವನ್ನ. ಈಕೆ ಸಂಜೆಗೆ ಮನೆಗೆ ಬಾ ಅಂತ ಹೇಳ್ಯಾಳ ಸಿದ್ಲಿಂಗ. ಸಂಜೆ ಕಡೆ ಮನೆಗೆ ಹೋಗ್ಯ. ನೀವು ದೊಡ್ಡ RCC ಬಿಲ್ಡಿಂಗು, ದೊಡ್ಡ ಗೇಟ್ ಮುಂದೆ. ಆ ಗೇಟಿಗೆ ಬಂದ ಕುಳೆ ಅಂದ್ರೆ ಈ ಹುಡುಗಿ ಅಗದಿ ಪೋಸ್ ಕೊಟ್ಕೊಂಡು ನಿಂತುಬಿಟ್ಟಾಳೆ. ಇಲ್ಲಿ ಇವಕ್ಕೆ ನೋಡಿದ ಕುಳೆ ಅಂದ್ರೆ ನಾವು ಮಾತು ಶುರು, ಜಲಕ ದಿಕ್ಕಲಾಜ ಜಲಕ ದಿಕ್ಕಲಾಜ ಅನ್ಕೋತ ಹಿಂಗೆ ಮುಂದೆ ಬಂದು ಒಂದು 10-15 ಹೆಜ್ಜೆ ಬರ್ಕೊಳ್ಳೋದ ಅಂದ್ರೆ ಇಲ್ಲಿ ಸೀನಾ ಚೇಂಜ್ ಆಗಿಬಿಟ್ಟತಿ. ಆಕೆ ಹುಡುಗಿ ಹೋಗಿ ಅವ್ರವು ಬಂದು ನಿಂತಾಳೆ ಅಲ್ಲಿ ಮಂಡ ಕಸಬರಿಗೆ ತೊಗೊಂಡು. ಏಕ್ ಬಾರ್ ರಾಜ ಜಾ 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 ಜಾ. ಇಲ್ಲಿ ಸೀನ್ ಚೇಂಜ್ ಆಯ್ತು, ಅಲ್ಲಿ ಅವನ ಟ್ಯೂನ್ ಚೇಂಜ್ ಆಗಿತ್ತು. ಜಲಕ ದಿಕ್ಕಲಾಜ ಹೋಗೇ ಬಿಟ್ಟಿತ್ತ ಒಂದು. ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲುದೆ. ಹಿಂಗೆ ಈ ಸಿದ್ಲಿಂಗನ ಇದು ಭಾಳ ಇರ್ತದೆ. ಆಮೇಲೆ ಇವ ಒಟ್ಟು ಏನಾರು ಒಟ್ಟು ತೆಗ್ಯಾವ್ರಿ ಇವ್ ಕಡ್ಡಿ. ಒಬ್ಬಾಕಿ ಹೆಣ್ಮಗಳು ಹಿಂದಿಂದ ಇವ್ ಹೋಗೋದು ನೋಡಿ
ಹಿಂಗೆ ಒಂದು ಸ್ವಲ್ಪ ಸ್ಮೈಲ್ ಮಾಡಿಬಿಟ್ಟಾಳಾಕಿ. ಇವು ಒಂದು 6 ತಿಂಗಳು ಅದ್ರ ಮೇಲೆ ಜಗ್ಗಿಬಿಟ್ಟ ನೀವು. ಆಮೇಲೆ ಮತ್ತೊಮ್ಮೆ ಬಂದು, ಪ್ರಿಯೆ ಚೂರಾದ ಹೃದಯದಿಂದ ಪ್ರೀತಿಸಲೇ, ಹೃದಯ ಚೂರಾಗುವವರಿಗೆ ಪ್ರೀತಿಸಲೇ ಅಂತ ಕೇಳ್ಯ ನೀವು. ಆಕೆ ಹಗರ್ಕ ತೆಗೆದಾಳಾಕಿ. ಪ್ರಿಯ ಹರಿದ ಚಪ್ಪಲಿನಿಂದ ಹೊಡೆಯಲೇ, ಚಪ್ಪಲ್ ಹರಿಯುವ ಹಾಗೆ ಹೊಡೆಯಲೇ. ಹಿಂಗೆ ಕಾಲೇಜ್ನೊಳಗೂ ಸಹಿತ ಸಾಕಷ್ಟು ಇದಿರ್ತಾವೆ. ಒಂದು ಸರಿ ಏನಾಗಿತ್ತು, ಸಿದ್ಲಿಂಗನ ಸ್ಕೂಲಿಗೆ ಹೋಗಿ ಪಾಠ ಮಾಡಕತ್ತಿದ್ದೆ ನಾನು. ಪಾಠ ಮಾಡಕತ್ತಿದ್ದೆ, ಈ ಮಾತಾಡೋ ಹೊತ್ನ್ಯಾಗ ನಾಯಿ ಒದರಾಕತ್ತ ಬಿಡ್ತೇನೆ. ಸಿದ್ಲಿಂಗ ಎದ್ದಂತ, ಸರ ಸ್ವಲ್ಪ ನಿಂದ್ರಸ್ರಂದ. ಯಾಕೋ ಅಂದೆ. ಅಲ್ರಿ ಅಲ್ಲಿ ನಾಯಿ ಒದರಾಕತ್ತತಿ, ನಾವೇನು ಅದನ್ನು ಕೇಳೋಣ ಏನು ನಿಮ್ದು ಕೇಳೋಣ ಅಂದ. ನಿಂದ್ರಿಸಿದೆ. ಆಮೇಲೆ ನಾಯಿ ಒದರುದು ಒಂದು 5-10 ಮಿನಿಟ್ ಆದಮೇಲೆ ಬಂದ್ ಮಾಡಿತಾರೆ. ಸರ ಅದು ಬಂದ್ ಮಾಡೈತಿ, ನೀವು ಶುರು ಮಾಡಿರಿ ನಂದು. ಹಿಂಗೆ ಸಾಲಿ ಒಳಗೂ ಸಹಿತ ಸಾಕಷ್ಟು ಹಾಸಿರ್ತಾವ್ರಿ, ಸಾಲಿ ಒಳಗಿಲ್ಲ ಅಂತಲ್ಲ. ಇವೊಂದೊಂದು ದೊಡ್ಡ ಚಟ ಅಂದ್ರೆ ಒಟ್ಟ ಕ್ರಿಟಿಕಲ್ ಕ್ವಶನ್ನು, ಕ್ರಿಟಿಕಲ್ ಉತ್ತರ ಇಂಥವನ ಇವನು. ಒಂದು ಸರಿ 2 ಕಿಶದ ಕೈ ಹಾಕೊಂಡು ಹೊಂಟ್ಬಿಟ್ಟಿದ್ದೆ. ಹಿಂಗೆ ಯಾವ ಬಂದ, ಸಿದ್ಲಿಂಗ ಟೈಮ್ ಎಷ್ಟು ಅಂದ. ಅವನು ಹಗಲೆಲ್ಲ ಕೇಳ್ತಿದ್ದಂತ ಅವ್ನು ಟೈಮು. ಒಂದು ಕಿಶೆದಂದ ಒಂದು ವಾಚ್ ತೆಗದ, ನೋಡಿದ. ಹಿಂಗೆ ಮತ್ತೊಂದು ಕಿಶೆದಂದ ಒಂದು ವಾಚ್ ತೆಗದ, ನೋಡಿದ. 10 ಹೊಡಿತು ನೋಡು ಅಂದ. ಅಲ್ಲೋ ಟೈಮ್ ಕೇಳಿದ್ರೆ ಹೇಳ್ಬೇಕಾದ್ರೆ 2 ವಾಚ್ ತೆಗೆದ ಹಂಗೇನು ಹೇಳೋದು ಅದಂತ ಅವ. ನಿನಗೆ ಗೊತ್ತಿಲ್ಲ, ಇದರಾಗ ಸಣ್ಣ ಮುಳ್ಳಿಲ್ಲ, ಇದರಾಗ ದೊಡ್ಡ ಮುಳ್ಳಿಲ್ಲ, ಎರಡೂ ಕೂಡಿ ಟ್ಯಾಲಿ ಮಾಡಿ ಹೇಳ್ಬೇಕಾಕತ್ ನಾವು ಅಂದಿವ ಸಿದ್ಲಿಂಗ. ವೀಕ್ಷಕರೇ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ರಾತ್ರಿ ಭೇಟಿ ಆಗೋಣ. ನಮಸ್ಕಾರ.